ಹಿಂದಿದ್ದಂಥ ಮುಖ್ಯಮಂತ್ರಿಗಳು ಅದು ಭಾಳ ಫೇಮಸ್ ಡೈಲಾಗ್ ಇದೆಯಲ್ಲ, ಮಾದೇವಪ್ಪ ನಿನಗೂ ಫ್ರೀ, ಕಾಕಾ ಪಾಟೀಲ್ ನಿನಗೂ ಫ್ರೀ, ಎಲ್ರಿಗೂ ಫ್ರೀ, ಅವನಿಗೂ ಫ್ರೀ, ಇವನಿಗೂ ಫ್ರೀ ಎಂದು ಈಗ ಮತ್ತೆ ಪರಿಷ್ಕರಣೆ ದತ್ತ ಹೋಗಿದ್ದಾರೆ. ಈಗ ಕಳೆದ ವರ್ಷ ಹೆಚ್ಚು ಕಮ್ಮಿ ನಮ್ಮ ರಾಜ್ಯಕ್ಕೆ 2,500 ಕೋಟಿಯಷ್ಟು 16th ಫೈನಾನ್ಸ್ ಕಡೆಯಿಂದ ಬರಬೇಕಾಗಿರ್ತಕ್ಕಂಥ 15th ಫೈನಾನ್ಸು 15ನೇ ಹಣಕಾಸು ಬರಬೇಕಾಗಿದ್ದು ಹೆಚ್ಚು ಕಮ್ಮಿ 2,500 ಕೋಟಿ ಬರಲಿಲ್ಲ. ಯಾಕೆ ಅಂದರೆ ಸ್ಥಳೀಯ ಚುನಾವಣೆಗಳಾಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಕೋರ್ಟು ಆರ್ಡರ್ಸ್ ಇದೆ, ಆದೇಶ ಇದೆ, ಕೋರ್ಟ್ ಒತ್ತಡದಿಂದ ಮಾಡಲೇಬೇಕಾಗ್ತದೆ. ಬಹುಶಃ ಈ ವರ್ಷದಲ್ಲಿ ಆಗ್ತಕ್ಕಂಥ ಸಾಧ್ಯತೆ ಇದೆ. ಆದರೆ ಅದರಲ್ಲೇನು ಅನುಮಾನವೇ ಇಲ್ಲ, ಯಾವ ಅನುಮಾನನೂ ಇಲ್ಲ. ಜೊತೆಲಿ ಹೋಗ್ತೀವಿ. ಜಂಟಿಯಾಗಿ ಯಾವ ಹೋರಾಟಗಳು ಮಾಡಬೇಕು, ಪ್ರತ್ಯೇಕವಾಗಿ ಯಾವ ಹೋರಾಟಗಳು ರೂಪಿಸ್ಬೇಕು ಅಂತಕ್ಕಂಥದ್ದು ಮಾಡ್ತೇವೆ. ನೋಡಿ ಅಣ್ಣ, ಒಂದು ಅಲಯನ್ಸ್ ಮಾಡಿರುವಂಥದ್ದು ಒಂದು ಆಡಳಿತವನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಆಡಳಿತವನ್ನು ಕೊಡ್ತಕ್ಕಂಥ ಒಂದು ದೃಷ್ಟಿಯಲ್ಲಿ ಅಲಯನ್ಸ್ನ ಮಾಡ್ಕೊಂಡಿದ್ದೇವೆ. ಯಾವುದೇ ಒಂದು ರಾಜಕೀಯ ಪಕ್ಷ ಒಂದು ಅಲಯನ್ಸ್ ಮಾಡ್ಕೊಂಡಾಗ ಅದು ಒಂದು ಒಳ್ಳೆಯ ಅಡ್ಮಿನಿಸ್ಟ್ರೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಮಾಡ್ಕೊತೇ ಹೊರತುಪಡಿಸಿ ಈಗ ನಾವು ಒಂದು ರಾಜಕೀಯ ಪಕ್ಷ, ನಮ್ಮದೊಂದು ಪ್ರಾದೇಶಿಕ ಪಕ್ಷ, ಅವ್ರದ್ದೊಂದು ರಾಷ್ಟ್ರೀಯ ಪಕ್ಷ, ಕೆಲವೊಮ್ಮೆ ಅವರು ಕೂಡ ಗಟ್ಟಿ ನಿಲುವಿಂದ ಕೆಲವೊಂದಷ್ಟು ತೀರ್ಮಾನಗಳು ತಗೊಂಡು ಪ್ರತ್ಯೇಕವಾಗಿ ಹೋಗಬೇಕಾಗ್ತದೆ. ಒಟ್ಟಾಗಿ ಹೋಗ್ತಕ್ಕಂಥ ಹೋರಾಟಗಳು ಕೂಡ ರೂಪಿಸ್ತೇವೆ ಮುಂದಿನ ದಿನ. ಸರ್, ಅಲಯನ್ಸ್ ಆಗಿರೋದ್ರಿಂದ ನೆಕ್ಸ್ಟ್ ಈಗ ನಮ್ಮ ಕ್ಷೇತ್ರದಿಂದ ಅಪ್ಪುಗೌಡರಿಗೆ ಟಿಕೆಟ್ ಕನ್ಫರ್ಮ್ ಕೊಡ್ತಾರೆ ಸರ್. ಇದು ನಾವು ಇವತ್ತು ಚರ್ಚೆ ಮಾಡೋಕ್ಕಾಗಲ್ಲ, ಟೈಮ್ ಕೊಡಬೇಕು. ನೋಡೋಣ, ಎಲ್ಲದಕ್ಕೂ ಏನಂದರೆ ಸಂಘಟನೆ. ಯಾಕಂದ್ರೆ ನೀವು ಈ ಥರನಾಗಿ ಇಲ್ಲಿ ಓಡಾಡ್ತಾ ಇದ್ದೀರಿ, ಸಂಘಟನೆ ಮಾಡ್ತಾ ಇದ್ದೀರಿ, ಅದಕ್ಕೋಸ್ಕರ ಒಂದು ಈ ವಿಚಾರದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳೋದೇನೆಂದರೆ, ಈಗ ಯಾವುದೇ ಒಂದು ರಾಜಕೀಯ ಪಕ್ಷ ಆಗಲಿ ಒಂದು ಸರ್ವೆಯನ್ನು ಮಾಡ್ತೀವಿ. ಈಗ ಯಾವ ರೀತಿ ಇಲ್ಲಿ ಸರ್ವೆ ಮಾಡೋಕ್ಕೆ ಬಂದಿದ್ದೀವಿ, ಅದೇ ರೀತಿ ಯಾವ ರಾಜಕೀಯ ಪಕ್ಷದ ನಾಯಕರು ಎಷ್ಟು ಮುಂಚೂಣಿಲಿದ್ದಾರೆ, ಎಷ್ಟು ಜನ ಆಯಾ ಕ್ಷೇತ್ರದಲ್ಲಿ ಯಾರನ್ನ ಹೆಚ್ಚು ಬಯಸ್ತಾ ಇದ್ದಾರೆ, ಇವೆಲ್ಲವೂ ಕೂಡ ಕೆಲವೊಂದಷ್ಟು ಪ್ರಶ್ನಾವಳಿಗಳನ್ನ ಮುಂದಿಟ್ಟು ಕ್ಷೇತ್ರದಲ್ಲಿ ಸರ್ವೆಗಳು ನಡೆಯುತ್ತೆ. ಆ ಸರ್ವೆನಲ್ಲಿ ಬರ್ತಕ್ಕಂಥ ವರದಿಯ ಪ್ರಕಾರದ ಮೇಲೆ ಕೊನೆಗೆ ಅಂತಿಮವಾಗಿ ನಿರ್ಧಾರ, ಅಂದರೆ ಸಂಘಟನೆ ಯಾವ ರೀತಿ ಆಗುತ್ತೆ ಅದ್ರ ಮೇಲೆ ನಿರ್ಧಾರ. ಕೂತ್ಕೊಂಡು ಕ್ಷೇತ್ರ ಚರ್ಚೆ ಮಾಡ್ಬೇಕಲ್ಲ, ಈಗೇನು ಇಲ್ಲೇನು ಕೂತ್ಕೊಂಡು ಏನು ಮಾತಾಡೋದು. ಥ್ಯಾಂಕ್ ಯು. ಎಲ್ಲರೂ